ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ 9ನೇ ತರಗತಿಯ ಬೀಜಗಣಿತದ ಬಹುಪದೋಕ್ತಿಗಳನ್ನು ಯಾವ ರೀತಿ ಅಪವರ್ತನ ಮಾಡೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದೇ ರೀತಿ ಅಭ್ಯಾಸದಲ್ಲಿ ಬರುವಂತಹ ಲೆಕ್ಕಗಳನ್ನು ಕೂಡ ಒಂದೆರಡು ಉದಾಹರಣೆಯೊಂದಿಗೆ ಯಾವ ರೀತಿ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ಮುಂದುವರೆದಂತೆ ಅದೇ ಪಾಠದಲ್ಲಿ ಬೈಜಿಕ ನಿತ್ಯ ಸಮೀಕರಣಗಳ ಬಗ್ಗೆ ಇದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಬೈಜಿಕ ನಿತ್ಯ ಸಮೀಕರಣಗಳು. ಬೈಜಿಕ ನಿತ್ಯ ಸಮೀಕರಣಗಳು. ಬೈಜಿಕ ನಿತ್ಯ ಸಮೀಕರಣಗಳು. ಬೈಜಿಕ ನಿತ್ಯ ಸಮೀಕರಣಗಳು ಅಂತ ಹೇಳಿದ್ರೆ ಸೂತ್ರಗಳು. ನೀವು 7ನೇ ತರಗತಿ ತಿಳ್ಕೊಂಡಿದ್ದೀರಿ, 8ನೇ ತರಗತಿ ತಿಳ್ಕೊಂಡಿದ್ದೀರಿ. ಅದೇ ರೀತಿ 9ನೇ ತರಗತಿಗಳು ಕೂಡ ಅದೇ ಸೂತ್ರಗಳು ಬರ್ತಾ ಹೋಗುತ್ತೆ. ಮತ್ತೆ ಕೆಲವೊಂದು ಸೂತ್ರಗಳು ಕೂಡ ಎಕ್ಸ್ಟ್ರಾ ಸೇರ್ಕೊಳ್ತಾ ಮತ್ತೆ ಮುಂದುವರಿತಾ ಹೋಗುತ್ತೆ. ಈಗ ಈ ಅಭ್ಯಾಸದಲ್ಲಿ 5 ಬೈಜಿಕ ನಿತ್ಯ ಸಮೀಕರಣಗಳಿದಾವೆ. 5 ಬೈಜಿಕ ನಿತ್ಯ ಸಮೀಕರಣಗಳಿವೆ. ಆ ಬೈಜಿಕ ನಿತ್ಯ ಸಮೀಕರಣಗಳ ಆಧಾರದ ಮೇಲೆ ಬಹುಪದೋಕ್ತಿಗಳನ್ನ ಯಾವ ರೀತಿ ಅಪವರ್ತನ ಮಾಡೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಆ ನಿತ್ಯ ಸಮೀಕರಣಗಳು ಒಂದೇದು x + y ಹೋಲ್ ಸ್ಕ್ವೇರ್, x + y ಹೋಲ್ ಸ್ಕ್ವೇರ್, x² + 2xy + y ಸ್ಕ್ವೇರ್. ನೋಡಿ, x + y ಹೋಲ್ ಸ್ಕ್ವೇರ್ ಅನ್ನ ನಾವು ಬೀಜ ಪದದಲ್ಲಿ a + b ಹೋಲ್ ಸ್ಕ್ವೇರ್ ಅಂತ ಕೂಡ ಕರೀಬಹುದು. a + b ಹೋಲ್ ಸ್ಕ್ವೇರ್ = a² + 2ab + b ಸ್ಕ್ವೇರ್ ಹಾಗೂ ಬರೀಬಹುದು. ಇದೇ ರೀತಿಯಾಗಿ ನೋಡಿ, ನಾನು ಬೀಜ ಪದ ಚರಾಕ್ಷರಗಳನ್ನ a b ಗೆ ಬದಲಾಗಿ ಯಾವ ತಗೊಂಡಿದ್ದೀನಿ, x ಮತ್ತು y ತಗೊಂಡಿದ್ದೀನಿ. ಈಗ ಎರಡನೇ ಬೈಜಿಕ ನಿತ್ಯ ಸಮೀಕರಣ, ಎರಡನೇದು x - y ಹೋಲ್ ಸ್ಕ್ವೇರ್ = x² - 2xy + y ಸ್ಕ್ವೇರ್. ನೋಡಿ, ಮೊದಲನೇ ಬೈಜಿಕ ನಿತ್ಯ ಸಮೀಕರಣ x + y ಹೋಲ್ ಸ್ಕ್ವೇರ್, ಇದು x - y ಹೋಲ್ ಸ್ಕ್ವೇರ್. x - y ಹೋಲ್ ಸ್ಕ್ವೇರ್ = x² - 2xy + y ಸ್ಕ್ವೇರ್. ಮೊದಲನೇ ನಿತ್ಯ ಸಮೀಕರಣಕ್ಕೂ ಮತ್ತು ಎರಡನೇ ನಿತ್ಯ ಸಮೀಕರಣಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಇಲ್ಲಿ ಧನ ಚಿಹ್ನೆ ಇದೆ, ಇಲ್ಲಿ ಋಣ ಚಿಹ್ನೆ ಇದೆ. ಇಲ್ಲಿ x- ಸಗುಣಕ +2 ಇದೆ, ಇಲ್ಲಿ x ಸಗುಣಕ ಎಷ್ಟಿದೆ, -2 ಇದೆ. ಅದೇ ರೀತಿಯಾಗಿ ಮೂರನೇ ನಿತ್ಯ ಸಮೀಕರಣ x² - y ಸ್ಕ್ವೇರ್ x + y × x + y × x - y. x² - y ಸ್ಕ್ವೇರ್ = x + y × x - y. ನೆಕ್ಸ್ಟ್ ನಾಲ್ಕನೇ ನಿತ್ಯ ಸಮೀಕರಣ x + a × x + b = x² + a + b × x + ab. ನೋಡಿ, x + a ಮತ್ತು x + b ಎಂಬ ಎರಡು ದ್ವಿಪದಗಳನ್ನು ಬಳಸಿದಾಗ x² + a + b × x + ab ಅಂತ ಹೇಳಿ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಐದನೇ ನಿತ್ಯ ಸಮೀಕರಣ x + y + z ಹೋಲ್ ಸ್ಕ್ವೇರ್, x + y + z ಹೋಲ್ ಸ್ಕ್ವೇರ್. ಇದೊಂದು ತ್ರಿಪದೋಕ್ತಿ. ಇಲ್ಲಿ ಮೇಲಿರೋದು x + y ಹೋಲ್ ಸ್ಕ್ವೇರ್ ದ್ವಿಪದೋಕ್ತಿ. ಇಲ್ಲಿ ಬಂದಿರೋದೀಗ ಈ ನಿತ್ಯ ಸಮೀಕರಣ ತ್ರಿಪದೋಕ್ತಿ ಆಗಿದೆ. x + y + z ಹೋಲ್ ಸ್ಕ್ವೇರ್ = x² + y² + z² + 2xy + 2yz + 2zx ಈ ರೀತಿ ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಈ ಒಂದು ಪಾಠದಲ್ಲಿ 5 ನಿತ್ಯ ಸಮೀಕರಣ ಬರ್ತಾ ಹೋಗುತ್ತೆ. ಈ 5 ನಿತ್ಯ ಸಮೀಕರಣಗಳ ಆಧಾರದ ಮೇಲೆ ಬಹುಪದೋಕ್ತಿಗಳನ್ನ ಯಾವ ರೀತಿ ಅಪವರ್ತನ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಇದನ್ನು ತಿಳ್ಕೊಳ್ತಾ ಹೋಗೋಣ. ವಿದ್ಯಾರ್ಥಿಗಳಲ್ಲಿ ಪಠ್ಯ ಪುಸ್ತಕದಲ್ಲಿರುವಂತಹ ಉದಾಹರಣೆ ಲೆಕ್ಕ ಕೆಲವೊಂದು ಅದನ್ನು ಬಿಡಿಸ್ತಾ ಹೋಗ್ತೀನಿ. ನೋಡಿ, ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕೆಳಗಿನವುಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಸೂಕ್ತವಾದ ನಿತ್ಯ ಸಮೀಕರಣ ಉಪಯೋಗಿಸಿ ಕೆಳಗಿನವುಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂದ್ರೆ, ಒಂದು ಲೆಕ್ಕ ಕೊಟ್ಟಿರ್ತಾರೆ. ಆ ಲೆಕ್ಕವನ್ನು ನೋಡ್ಬಿಟ್ಟು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದನ್ನ ಆ ಲೆಕ್ಕದ ಆಧಾರದ ಮೇಲೆ ಈಗ 5 ನಿತ್ಯ ಸಮೀಕರಣಗಳಿಗೆ ಯಾವ ನಿತ್ಯ ಸಮೀಕರಣವನ್ನ ಆ ಕೊಟ್ಟಿರುವಂತ ಲೆಕ್ಕಕ್ಕೆ ಹಾಕಿದ್ರೆ ಅದು ಅನುಕೂಲ ಆಗುತ್ತೆ ನೋಡ್ಬಿಟ್ಟು ಏನ್ ಮಾಡ್ಬೇಕಾಗತ್ತೆ, ಹಾಕ್ಬೇಕಾಗತ್ತೆ.
ನಿಮಗೆ ಲೆಕ್ಕ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಈ 5 ಸೂತ್ರಗಳಲ್ಲಿ ಯಾವ ಸೂತ್ರ ಹಾಕಬೇಕು ಅನ್ನೋದು ಗೊತ್ತಾಗುತ್ತೆ. ಅದರ ಆಧಾರದ ಮೇಲೆ ಹಾಕ್ತಾ ಹೋಗ್ಬೋದು. ನೋಡಿ, ಒಂದನೇ ಲೆಕ್ಕ x ಪ್ಲಸ್ 3 ಇಂಟು x ಪ್ಲಸ್ 3 ಇಂಟು x ಪ್ಲಸ್ 3. ನೋಡಿ, ಇದು ದ್ವಿಪದೋಕ್ತಿ. x ಪ್ಲಸ್ 3 ಇದೊಂದು ದ್ವಿಪದೋಕ್ತಿ. ಇದನ್ನ ಎರಡು ರೀತಿಯಲ್ಲಿ ಮಾಡ್ಕೊಳ್ಬೇಕಿದೆ ನಾವು. ನಾನು ಸದ್ಯಕ್ಕೆ ಒಂದನೇ ನಿತ್ಯ ಸಮೀಕರಣ ಹಾಕ್ಬೋದು, ಇಲ್ಲ ಅಂತಂದ್ರೆ 4ನೇ ನಿತ್ಯ ಸಮೀಕರಣ ಕೂಡ ಹಾಕ್ಬೋದು. ನಾನು ಕೊಟ್ಟಿರುವಂತ ಲೆಕ್ಕ ದ್ವಿಪದ ಇರೋದ್ರಿಂದ, ದ್ವಿಪದ ಅಂತ ಹೇಳಿದ್ರೆ x ಪ್ಲಸ್ a ಇಂಟು x ಪ್ಲಸ್ b ಇಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ a ಪ್ಲಸ್ b x ಸ್ಕ್ವೇರ್ ಪ್ಲಸ್ a ಪ್ಲಸ್ b ಇಂಟು x ಪ್ಲಸ್ ab. ಈ ಒಂದು ನಿತ್ಯ ಸಮೀಕರಣ ಹಾಕ್ತಾ ಹೋಗ್ತೀನಿ. ನೋಡಿ, ನಿತ್ಯ ಸಮೀಕರಣ x ಪ್ಲಸ್ a ಇಂಟು x ಪ್ಲಸ್ b ಇಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ a ಪ್ಲಸ್ b ಇಂಟು x ಪ್ಲಸ್ ab. x ಸ್ಕ್ವೇರ್ ಪ್ಲಸ್ a ಪ್ಲಸ್ b ಇಂಟು x ಪ್ಲಸ್ ab. ನೋಡಿ, ಇದಕ್ಕೂ ಹೋಲಿಕೆ ಮಾಡಿ. x ಪ್ಲಸ್ a ಇರೋ ಕಡೆ x ಪ್ಲಸ್ 3 ಇದೆ, x ಪ್ಲಸ್ b ಇರೋ ಕಡೆ x ಪ್ಲಸ್ 3 ಇದೆ. ಇಲ್ಲೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಲೆಕ್ಕವನ್ನು ಇನ್ನೊಂದ್ಸರಿ ಬರ್ಕೊಂಡು x ಪ್ಲಸ್ 3 ಇಂಟು x ಪ್ಲಸ್ 3 ಇಸ್ ಈಕ್ವಲ್ ಟು, ಈಗ ನೋಡಿ ಸೂತ್ರಕ್ಕೆ ಲೆಕ್ಕವನ್ನು ಹೋಲಿಕೆ ಮಾಡಬೇಕಾಗುತ್ತೆ. ಇಲ್ಲಿ x ಇರ ಕಡೆ ಏನಿದೆ, x ಇದೆ, x ಇರ ಕಡೆ x ಇದೆ, ಇಲ್ಲೂ ಕೂಡ x ಇರ ಕಡೆ x ಇದೆ. a ಇರ ಕಡೆ ಎಷ್ಟಿದೆ, 3 ಇದೆ. a ಇರ ಕಡೆ ಎಷ್ಟಿದೆ, 3 ಇದೆ. ಇಲ್ಲಿ b ಇರ ಕಡೆ ಎಷ್ಟಿದೆ, 3 ಇದೆ. ಮತ್ತೆ ಚರಾಕ್ಷರ x ಇರೋ ಕಡೆ x ಇದೆ, ಚರಾಕ್ಷರ a ಇರೋ ಕಡೆ ಎಷ್ಟಿದೆ, 3 ಇದೆ. ಅದೇ ರೀತಿ ಚರಾಕ್ಷರ b ಇರೋ ಕಡೆನೂ ಕೂಡ 3 ಇದೆ. ಈ ಒಂದು ಪದಗಳನ್ನ ಅಂದ್ರೆ ಈ ಒಂದು ಬೆಲೆಗಳನ್ನ x ಬೆಲೆ x, a ಬೆಲೆ 3, b ಬೆಲೆ 3, ಈ ಬೆಲೆಗಳನ್ನ ಈ ಸೂತ್ರಕ್ಕೆ ಅನ್ವಯ ಮಾಡಿ ನೋಡಿದಾಗ x ಇರೋ ಕಡೆ x ಸ್ಕ್ವೇರ್ ಪ್ಲಸ್ a ಇರೋ ಕಡೆ 3 ಪ್ಲಸ್ b ಇರೋ ಕಡೆ ಮತ್ತೆ 3. a ಬೆಲೆ 3 ಆಗಿದೆ, b ಬೆಲೆ 3 ಆಗಿದೆ. ಅದರಿಂದ 3 ಪ್ಲಸ್ 3, x ಇರ ಕಡೆ x ಪ್ಲಸ್ a ಇರ ಕಡೆ 3, b ಇರ ಕಡೆ 3. ಈಗ x ಸ್ಕ್ವೇರ್ ಗೆ x ಸ್ಕ್ವೇರ್ ಪ್ಲಸ್ ಇಲ್ಲಿ 3 ಪ್ಲಸ್ 3 ಅಂತ ಏನ್ ಮಾಡ್ಬೇಕು ಅಂತ ಕೂಡಬೇಕಾಗುತ್ತೆ. 3 ಪ್ಲಸ್ 3 ಇಸ್ ಈಕ್ವಲ್ ಟು 6x. 6x ಇಸ್ ಈಕ್ವಲ್ ಟು 3 3 ಎಷ್ಟಾಯ್ತು, 9 ಆಯ್ತು. ಈ ರೀತಿಯಾಗಿ ನಾವು ಕೊಟ್ಟಿರುವಂತಹ ದ್ವಿಪದವನ್ನ ಸೂತ್ರಕ್ಕೆ ಅನ್ವಯಿಸಿ ಒಂದು ಬಹುಪದವನ್ನು ಪಡೆದಿದ್ವಿ. ನೋಡಿ, x ಪ್ಲಸ್ 3 ಮತ್ತು x ಪ್ಲಸ್ 3 ಅನ್ನ ಸೂಕ್ತವಾದ ನಿತ್ಯ ಸಮೀಕರಣ ಹಾಕ್ಬಿಟ್ಟು ನಾವು ಒಂದು ಬಹುಪದೋಕ್ತಿಯನ್ನು ಪಡ್ತೀವಿ. ಆ ಬಹುಪದೋಕ್ತಿ ಯಾವುದು, x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 9. ಇದೇ ರೀತಿಯಾಗಿ ಉದಾಹರಣೆಗಿರುವಂತಹ ಎರಡನೇ ಲೆಕ್ಕ x ಮೈನಸ್ 3 ಇಂಟು x ಪ್ಲಸ್ 5. ಎರಡನೇ ಲೆಕ್ಕ x ಮೈನಸ್ 3 ಇಂಟು x ಪ್ಲಸ್ 5. ಇದೊಂದು ದ್ವಿಪದೋಕ್ತಿ ಆಗಿದೆ. ಈ ದ್ವಿಪದೋಕ್ತಿಯ ಗುಣಲಬ್ಧವನ್ನ ಹಾಗೆ ಡೈರೆಕ್ಟ್ ಆಗಿ ಗುಣಿಸಬಹುದು. ಅವ್ರು ಏನ್ ಕೇಳಿದ್ದಾರೆ ಪಠ್ಯಪುಸ್ತಕದಲ್ಲಿ, ಸೂಕ್ತವಾದ ನಿತ್ಯ ಸಮೀಕರಣ ಹಾಕಿ ಅಂದ್ರೆ ಬೈಜಿಕ ನಿತ್ಯ ಸಮೀಕರಣ ಹಾಕ್ಬಿಟ್ಟು ಒಂದು ಭಾಗದ ಸಂಖ್ಯೆ ಬೀಜೋಕ್ತಿಯನ್ನ ಕಂಡುಹಿಡಿಯಬೇಕು ಅಂತ ಹೇಳಿದ್ದಾರೆ. ಅದನ್ನ ಏನ್ ಮಾಡ್ಬೇಕಾದ್ರೆ x ಮೈನಸ್ 3 ಇಂಟು x ಪ್ಲಸ್ 5ಕ್ಕೆ ಈ ಒಂದು 5 ನಿತ್ಯ ಸಮೀಕರಣದಲ್ಲಿ ಯಾವ ನಿತ್ಯ ಸಮೀಕರಣವನ್ನು ಹಾಕಿದ್ರೆ ಈ ಲೆಕ್ಕದ ಉತ್ತರ ಬರುತ್ತೆ ಅನ್ನೋದು ನೋಡ್ಕೊಬೇಕಾಗತ್ತೆ. ಇಲ್ಲಿ ದ್ವಿಪದ ಇದೆ, x ಮೈನಸ್ 3 ಇದೆ, x ಪ್ಲಸ್ 5 ಇದೆ. ಇಲ್ಲೂ ಕೂಡ ದ್ವಿಪದ 4ನೇ ನಿತ್ಯ ಸಮೀಕರಣ. ಈಗ ತಾನೇ ಒಂದು ಲೆಕ್ಕ ಬಿಡಿಸಿದ್ವಿ, ಆ ಲೆಕ್ಕದಂತೆ ಈ ಲೆಕ್ಕ ಬಿಡಿಸ್ಬೇಕಾಗತ್ತೆ. ಆದ್ರೆ ಇಲ್ಲಿ ಬೀಜ ಪದ ಏನ ಬೆಲೆ ಬೇರೆ ಆಗ್ತಾ ಹೋಗುತ್ತೆ. ಯಾವ್ದಾಗುತ್ತೆ, x ಪ್ಲಸ್ a ಇಂಟು x ಪ್ಲಸ್ b ಇಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ a ಪ್ಲಸ್ b ಇಂಟು x ಪ್ಲಸ್ ab. ಈ ಒಂದು ನಿತ್ಯ ಸಮೀಕರಣ ಹಾಕಬೇಕಾಗುತ್ತೆ. ನಿತ್ಯ ಸಮೀಕರಣ x ಪ್ಲಸ್ a ಇಂಟು x ಪ್ಲಸ್ b ಇಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ a ಪ್ಲಸ್ b ಇಂಟು x ಪ್ಲಸ್
AB. X plus A into X plus B is equal to x square plus A plus B into X plus AB. ಈಗ ನೋಡಿ ಲೆಕ್ಕವನ್ನು ಇನ್ನೊಂದು ಸಲ ಬರ್ಕೊಳ್ಬೇಕಾಗತ್ತೆ. x minus 3 into x plus 5 is equal to, ಈಗ ಲೆಕ್ಕವನ್ನ ಸೂತ್ರಕ್ಕೆ ಹೋಲಿಕೆ ಮಾಡೋಣ, ಅಂದ್ರೆ ನಿತ್ಯ ಸಮೀಕರಣಕ್ಕೆ ಹೋಲಿಕೆ ಮಾಡೋಣ. x ರ ಕಡೆ ಏನಿದೆ? x ಇದೆ. ಮತ್ತೆ ಇಲ್ಲೂ ಕೂಡ ಎರಡನೇ ಪದದಲ್ಲಿ x ರ ಕಡೆ ಏನಿದೆ? x ಇದೆ. ಆದ್ರಿಂದ x ಗೆ x ಬರ್ಕೊಳ್ಳೋಣ. ಈಗ a ಇರೋ ಕಡೆ ಎಷ್ಟಿದೆ? -3 ಇದೆ. ಒಂದನೇ ದ್ವಿಪದದಲ್ಲಿ a ಬೆಲೆ ಏನಿದೆ? a ಬೆಲೆ -3 ಇದೆ. ಎಷ್ಟು? ಎರಡನೇ ದ್ವಿಪದದಲ್ಲಿ b ನ ಬೆಲೆ +5 ಇದೆ. +5 ಇದೆ. x ಬೆಲೆ x, a is equal to -3, b is equal to +5. ಈಗ ನೋಡಿ, ಈಗ ಈ ಬೆಲೆಗಳನ್ನ ಸೂತ್ರಕ್ಕೆ ಹಾಕ್ತಾ ಹೋಗೋಣ. x ಇರೋ ಕಡೆ ಏನಾಗಬೇಕು? x ಸ್ಕ್ವೇರ್ ಪ್ಲಸ್ a ಬೆಲೆ ಏನಾಗಿದೆ? -3 ಇದೆ. -3 ಇರೋದ್ರಿಂದ ಬಿಗ್ ಬ್ರಾಕೆಟ್ ಹಾಕ್ಬಿಟ್ಟು ಮತ್ತೆ ಸ್ಮಾಲ್ ಬ್ರಾಕೆಟ್ ಅಲ್ಲಿ -3 ಪ್ಲಸ್ b ಬೆಲೆ 5 ಇಂಟು x ಪ್ಲಸ್ a ಬೆಲೆ 3 ಇಂಟು 5. ನೋಡಿ, x ಸ್ಕ್ವೇರ್ ಗೆ x ಸ್ಕ್ವೇರ್, x ಬೆಲೆ x ಪ್ಲಸ್ a ಬೆಲೆ -3 ಪ್ಲಸ್ b ಬೆಲೆ 5 ಇಂಟು x ಪ್ಲಸ್ a b ಇರೋ ಕಡೆ a ಬೆಲೆ -3 ಇಂಟು b ಬೆಲೆ 5. ಈಗ ಇದನ್ನ ಸ್ವರೂಪಕ್ಕೆ ತಂದ್ರೆ x ಸ್ಕ್ವೇರ್ ಪ್ಲಸ್ ಇಲ್ಲಿ -3 ಪ್ಲಸ್ ಆಗಿದೆ, ಬ್ರಾಕೆಟ್ ಒಳಗಡೆ -3 ಪ್ಲಸ್ ಆಗಿರೋದ್ರಿಂದ ಯಾವುದೇ ಒಂದು ಸಂಖ್ಯೆಯ ಚಿಹ್ನೆಗಳು ವಿರುದ್ಧವಾಗಿದ್ರೆ ಪ್ಲಸ್ ಮತ್ತು ಮೈನಸ್ ಏನ್ ಮಾಡ್ಬೇಕಾಗುತ್ತೆ? ಇಲ್ಲಿ ಕಳಿಬೇಕಾಗತ್ತೆ. ಈಗ ನಾವು 5ರಿಂದ 3 ಕಳೆದಷ್ಟಾಗುತ್ತೆ? 2 ಆಗುತ್ತೆ. ಎಂತ 2 ಆಗುತ್ತೆ? +2 ಆಗುತ್ತೆ. ಯಾಕೆ +2 ಆಗುತ್ತೆ ಅಂದ್ರೆ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದ್ರಿಂದ ಈಗ 5ರಿಂದ 3 ಕಳೆದ್ರೆ +2 ಆಗುತ್ತೆ. ನೆಕ್ಸ್ಟ್ +2 ಇಂಟು x. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ, ಇಲ್ಲೇನಿದೆ? ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್, 5 ಮೂಲ ಎಷ್ಟಾಗುತ್ತೆ? 15. ಈ ರೀತಿಯಾಗಿ ಎರಡನೇ ದ್ವಿಪದವನ್ನ x ಸ್ಕ್ವೇರ್, ಎರಡನೇ ದ್ವಿಪದ ಉಳಿಸಿದೆ x ಸ್ಕ್ವೇರ್ ಪ್ಲಸ್ 2x ಮೈನಸ್ 15. ಈ ರೀತಿಯಾಗಿ ಉತ್ತರ ಬರ್ತಾ ಹೋಗುತ್ತೆ. ಈಗ ಮೂರನೇ ಲೆಕ್ಕ ನೋಡಿ, ನೇರವಾಗಿ ಗುಣಾಕಾರ ಮಾಡದೆ 105 ಇಂಟು 106ರ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ತನಕ ನಾವು ಎರಡು ದ್ವಿಪದೋಕ್ತಿಗಳ ಬೆಲೆಯನ್ನ ನಾವು ಏನ್ ಮಾಡಿ ಸೂಕ್ತವಾದ ನಿತ್ಯ ಸಮೀಕರಣ ಹಾಕ್ಬಿಟ್ಟು ಲೆಕ್ಕ ಬಿಡಿಸಿದ್ವಿ. ಆದ್ರೆ ಈ ಒಂದು ಮೂರನೇ ಲೆಕ್ಕದಲ್ಲಿ ಏನ್ ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ, ಇಲ್ಲಿ ಬೀಜ ಪದಗಳಿಗೆ ಬದಲಾಗಿ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದ್ದಾರೆ. ಅದರಿಂದ ಗುಣಲಬ್ಧ ಅಂತ ಹೇಳಿ ಎಷ್ಟು ನೇರವಾಗಿ ಅಂದ್ರೆ ಕೊಟ್ಟಿರೋ ಸಂಖ್ಯೆಗಳನ್ನ ಗುಣಿಸೋ ಹಾಗಿಲ್ಲ, ನೇರವಾಗಿ ಗುಣಿಸೋ ಹಾಗಿಲ್ಲ. ಗುಣಿಸದಲೆ ನಿತ್ಯ ಸಮೀಕರಣ ಹಾಕ್ಬಿಟ್ಟು ಏನ್ ಉತ್ತರ ಬರುತ್ತೆ ಕಂಡುಹಿಡಬೇಕಾಗತ್ತೆ. 105 ಇಂಟು 106 ಮೂರನೇ ಲೆಕ್ಕ. 105 ಇಂಟು 106, 105 ಮತ್ತು 106ರ ಗುಣಲಬ್ಧವನ್ನ ಗುಣಿಸದೆ ಇದರಲ್ಲಿ ಯಾವ ನಿತ್ಯ ಸಮೀಕರಣ ಅದಕ್ಕೆ ಅನ್ವಯ ಆಗುತ್ತೆ ನೋಡ್ಬಿಟ್ಟು ಏನ್ ಮಾಡ್ಬೇಕಾಗುತ್ತೆ? ನಾವು ಲೆಕ್ಕವನ್ನ ಬಿಡಿಸಬೇಕಾಗುತ್ತೆ. ನೋಡಿ, ಇಲ್ಲಿ ಎರಡು ಸಂಖ್ಯೆ ಇದೆ, ಅದು 105 ಮತ್ತೆ 106. ಇದನ್ನ ಸ್ವಲ್ಪ ನಾವು ನಿತ್ಯ ಸಮೀಕರಣಕ್ಕೆ ಅನ್ವಯ ಆಗೋ ರೀತಿ ಏನ್ ಮಾಡಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತಿದ್ದಾರೆ. ಯಾಕೆಂತ ಹೇಳಿದ್ರು ನಿಬಂಧನೆ ಏನ್ ಕೊಟ್ಟಿದ್ದಾರೆ, ಅವರು ನೇರವಾಗಿ ಗುಣಿಸೋದಿಲ್ಲ. ಆದ್ರೆ ಏನ್ ಮಾಡ್ಬೇಕಾಗುತ್ತೆ? ನಿಬಂಧನೆ ನಿತ್ಯ ಸಮೀಕರಣಕ್ಕೆ ಬದಲಾವಣೆ ಮಾಡ್ಬೇಕಾಗುತ್ತೆ. ಈಗ 105 ನಾನು ಏನ್ ಮಾಡ್ತೀನಿ? 100 ಪ್ಲಸ್ 5 ಅಂತ ಮಾಡ್ತೀನಿ. 105ಕ್ಕೆ ಬದಲಾಗಿ 100 ಪ್ಲಸ್ 5 ಇಂಟು 106ಕ್ಕೆ ಬದಲಾಗಿ 100 ಪ್ಲಸ್ 6 ಅಂತ ಮಾಡ್ತೀನಿ. 100 ಪ್ಲಸ್ 6 ಅಂತ ಮಾಡ್ತೀನಿ. ಈ ರೀತಿಯಾಗಿ 105ರಿಂದ 100 ಪ್ಲಸ್ 5 ಇಂಟು 106ರಿಂದ 100 ಪ್ಲಸ್ 6 ಅಂತ ಮಾಡ್ತಾ ಹೋಗ್ತೀನಿ. ಈಗ ನೋಡಿ, 100 ಪ್ಲಸ್ 5 ಮತ್ತು 100 ಪ್ಲಸ್ 6ಕ್ಕೆ ಯಾವ ನಿಬಂಧಿತ ನಿತ್ಯ ಸಮೀಕರಣ ಅನ್ವಯ ಆಗುತ್ತೆ ಅಂತ ನೋಡ್ಬೇಕಾಗುತ್ತೆ. ಇಲ್ಲಿ ಯಾವ್ದು ಅನ್ವಯ ಆಗುತ್ತೆ? 4ನೇ ನಿತ್ಯ ಸಮೀಕರಣ x ಪ್ಲಸ್ a ಇಂಟು x ಪ್ಲಸ್ b. x ಪ್ಲಸ್ a ಇಂಟು x ಪ್ಲಸ್ b ಇಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ a ಪ್ಲಸ್ b ಇಂಟು x ಪ್ಲಸ್ ab. ಇದಾಗಬೇಕಾಗುತ್ತೆ. x ಪ್ಲಸ್ a ಇಂಟು x ಪ್ಲಸ್ b ಇಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್
a ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಈ ಒಂದು ಮಿತ ಸಮೀಕರಣ ಹಾಕಬೇಕಾಗುತ್ತೆ. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇದೊಂದು ದ್ವಿಪದ 100 ಪ್ಲಸ್ 5 ಇದು ಎಕ್ಸ್ ಪ್ಲಸ್ ಎ ಆಗುತ್ತೆ. 100 ಪ್ಲಸ್ 6 ಎಕ್ಸ್ ಪ್ಲಸ್ ಬಿ ಆಗುತ್ತೆ. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಈಗ ನೋಡಿ ಸೂತ್ರಕ್ಕೆ ಲೆಕ್ಕವನ್ನು ಅನ್ವಯ ಮಾಡಿ ನೋಡಿದಾಗ ಎಕ್ಸ್ ಇರೋ ಕಡೆ ಏನ್ ಬೆಲೆ ಇದೆ? ಎಕ್ಸ್ ಇರೋ ಕಡೆ ಎಷ್ಟಿದೆ? 100 ಇದೆ. ಎರಡನೇ ದ್ವಿಪದದಲ್ಲೂ ಕೂಡ ಎಕ್ಸ್ ಇರೋ ಕಡೆ ಏನಿದೆ? 100 ಇದೆ. ಆದ್ದರಿಂದ ಎಕ್ಸ್ ಇರೋ ಕಡೆ 100 ಬರ್ಕೊಳ್ಬೇಕಾಗುತ್ತೆ. ಎಷ್ಟು? ಎ ಚರಾಕ್ಷರಕ್ಕೆ ಬದಲಾಗಿ ಏನಿದೆ? ಎ ರ ಕಡೆ ಎಷ್ಟಿದೆ? 5 ಇದೆ. ಬಿ ರ ಕಡೆ ಎಷ್ಟಿದೆ? 6 ಇದೆ. ಎಕ್ಸ್ ಬೆಲೆ 100, ಎಕ್ಸ್ ಬೆಲೆ 100, ಎ ಬೆಲೆ 5, ಎಕ್ಸ್ ಬೆಲೆ 100, ಬಿ ಬೆಲೆ 6. ಯಾಕಂದ್ರೆ ಹೆಸರು ಬರ್ಕೊಳ್ಳೋಣ. 100 ಪ್ಲಸ್ 5 100 ಪ್ಲಸ್ 6 ಇಸ್ ಈಕ್ವಲ್ ಟು 100 ಪ್ಲಸ್ 5 ಇಂಟು 100 ಪ್ಲಸ್ 6 ಇಸ್ ಈಕ್ವಲ್ ಟು ಎಕ್ಸ್ ನ ಕಡೆ ಇದೆ 100 ಇದೆ. 100 ಹೋಲ್ ಸ್ಕ್ವೇರ್ ಉದಾಹರಣೆ ಕ್ಲಾಸ್ ಬಿಡ್ತಾ ಇದ್ದೀನಿ. ಎಕ್ಸ್ ನ ಕಡೆ 100 ಹೋಲ್ ಸ್ಕ್ವೇರ್ ಪ್ಲಸ್ ಎ ಬೆಲೆ ಎಷ್ಟಿದೆ? 5 ಇದೆ. 5 ಬಿ ಬೆಲೆ ಎಷ್ಟಿದೆ? 6 ಇದೆ. ಎ ಬೆಲೆ 5, ಬಿ ಬೆಲೆ 6 ಮತ್ತೆ ಎಕ್ಸ್ ಬೆಲೆ ಎಷ್ಟಿದೆ? 100 ಇದೆ. ಪ್ಲಸ್ ಎ ಬೆಲೆ 5 ಇಂಟು ಬಿ ಬೆಲೆ 6. ನೋಡಿ ಸೂತ್ರ ಪ್ರಕಾರ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಎಕ್ಸ್ ಸ್ಕ್ವೇರ್ ಅಂದ್ರೆ 100 ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಅಂತ ಹೇಳಿದ್ರೆ 5 ಪ್ಲಸ್ 6 ಎ ಬೆಲೆ 5 ಬಿ ಬೆಲೆ 6 ಇಂಟು 100 ಪ್ಲಸ್ ಎ ಬೆಲೆ 5 ಬಿ ಬೆಲೆ 6. ನೋಡಿ 100 ಸ್ಕ್ವೇರ್ ಅಂದ್ರೆ 100 ಅನ್ನು 2 ಸಲ ಗುಣಿಸಬೇಕು. 100 ಇಂಟು 100 100 ಇಂಟು 100 200 ಆಗುವುದಿಲ್ಲ ವಿದ್ಯಾರ್ಥಿಗಳೇ. 100 ಇಂಟು 100 ಒಂದೊಂದೇ 1 ಅಲ್ಲಿಗೆ 4 0 ಹಾಕ್ಬೇಕಾಗುತ್ತೆ. ಎಷ್ಟಾಗುತ್ತೆ? 10,000 ಆಗುತ್ತೆ. 700 10,000 10,000 ಪ್ಲಸ್ 5 ಪ್ಲಸ್ 6 ಗುಣಿಸ್ಕೊಳ್ಬೇಕಾಗತ್ತೆ. 6 ಎಷ್ಟಾಗುತ್ತೆ? 11 11 ಇಂಟು 100 ಪ್ಲಸ್ 5 ಮತ್ತು 6 ಗುಣಿಸ್ಕೊಳ್ಬೇಕಾಗತ್ತೆ. 6 ಎಷ್ಟಾಗುತ್ತೆ? 30 ಆಗುತ್ತೆ. ಇಟ್ ಈಸ್ ಈಕ್ವಲ್ ಟು 10,000 ಪ್ಲಸ್ 11 11 20 ಪ್ಲಸ್ 30. ಇದು ಅಷ್ಟನ್ನು ಕೂಡಿದ್ರೆ ಅಂತ ಹೇಳಿದ್ರೆ 10,000 ಮತ್ತೆ 1,100 1,100 ಮತ್ತೆ 30 0 3 1 1 1 11,130 ಆಗುತ್ತೆ. 11,130 ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ನಾವಿಲ್ಲಿ ಕೊಟ್ಟಿರುವಂತ ಲೆಕ್ಕ ಎಷ್ಟು? 105 ಮತ್ತೆ 106. 105 ಮತ್ತು 106 ನಾವು ನೇರವಾಗಿ ಗುಣಿಸಿದ್ರೆ ಏನ್ ಮಾಡಿದ್ವಿ? ನಮ್ಮಲ್ಲಿ ಸೂತ್ರವನ್ನು ಹಾಕ್ಬಿಟ್ಟು ಅಂದ್ರೆ ಅದು ಸೂಕ್ತವಾದ ನಿಬಂಧಿತ ಸಮೀಕರಣವನ್ನು ಹಾಕ್ಬಿಟ್ಟು ಅಂದ್ರೆ ಬೆಲೆನ ಕಂಡಿರ್ತೀವಿ. ಇದನ್ನ ನೀವು 105 ಮತ್ತು 106 ಬೇಕಿದ್ರೆ ನೀವು ಗುಣಿಸಬೇಕಿದ್ರೆ ನೀವು ಕೆಳಗೆ ನೋಡ್ಬೋದು. ಎರಡನ್ನು ಗುಣಿಸಿದಾಗ ಏನು ಉತ್ತರ ಬರುತ್ತೋ ಅದೇ ಉತ್ತರ ಏನಾಗುತ್ತೆ? ನಿಬಂಧಿತ ಸಮೀಕರಣ ಅರ್ಥ ಏನಾಗುತ್ತೆ? ಉತ್ತರ ಬರ್ತಾ ಹೋಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗ್ಬೋದು. ವಿದ್ಯಾರ್ಥಿಗಳೇ, ನಾವು ಇಲ್ಲಿವರೆಗೂ ಕೂಡ ಒಂದೇ ಒಂದು ಮಿತ ಸಮೀಕರಣದ ಬಗ್ಗೆ ಲೆಕ್ಕ ತಿಳ್ಕೊಂಡಿದ್ದೀವಿ. ಒಂದೇ ಒಂದು ಮಿತ ಸಮೀಕರಣ ಅಂತ ಹೇಳಿದ್ರೆ ಯಾವುದು? ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಅದ್ರ ಬಗ್ಗೆ ಮಾತ್ರ ತಿಳ್ಕೊಂಡಿದ್ದೀವಿ. ಈಗ ಮುಂದುವರೆದಂತೆ ಈಗ ಬೇರೊಂದು ಮಿತ ಸಮೀಕರಣವನ್ನ ಯಾವ ರೀತಿ ಅಪವರ್ತನ ಮಾಡೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ನೋಡಿ, ಇದು ಕೂಡ ಪಠ್ಯ ಪುಸ್ತಕದಲ್ಲಿರೋದು. ಅಪವರ್ತಿಸಿದೆ. ಮೊನ್ನೆದು 49 ಎ ಸ್ಕ್ವೇರ್ ಪ್ಲಸ್ 70 ಎ ಬಿ ಪ್ಲಸ್ 25 ಬಿ ಸ್ಕ್ವೇರ್. 49 ಎ ಸ್ಕ್ವೇರ್ ಪ್ಲಸ್ 70 ಎ ಬಿ ಪ್ಲಸ್ 25 ಬಿ ಸ್ಕ್ವೇರ್.
ನೋಡಿ ಈಗ ಈ ಒಂದು ನಿತ್ಯ ಸಮೀಕರಣವನ್ನ ಇದೊಂದು ಬಹುಪದೋಕ್ತಿಗೆ ನಾವು ಅಪವರ್ತನ ಮಾಡಬೇಕು. ಈ ಅಪವರ್ತನ ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಯಾವ ನಿತ್ಯ ಸಮೀಕರಣವನ್ನ ಹಾಕಿದ್ರೆ ಇಲ್ಲಿ ಅಪವರ್ತನ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ ಇದು ನೋಡಿ ಒಂದನೇ ಇಲ್ಲಿ ಪ್ಲಸ್ ಮತ್ತು ಪ್ಲಸ್ ಇರೋದ್ರಿಂದ ಒಂದೇ ನಿತ್ಯ ಸಮೀಕರಣ ಹಾಕ್ಬೇಕಾಗುತ್ತೆ. ಒಂದೇದಂತ ಹೇಳಿದ್ರೆ x plus y whole square is equal to x square plus 2x square plus y square. ಅವರು ಲೆಕ್ಕದಲ್ಲಿ ವಿಸ್ತರಣೆ ಬಂದ್ಬಿಟ್ಟಿದೆ ಆಲ್ರೆಡಿ. x square plus 2x square plus y square ಆಲ್ರೆಡಿ ವಿಸ್ತರಣೆ ಬಂದ್ಬಿಟ್ಟಿದೆ. ಆ ವಿಸ್ತರಣೆಯ ರೂಪದಿಂದ ಸೂತ್ರದ ರೂಪಕ್ಕೆ ಬದಲಾವಣೆ ಮಾಡಬೇಕಾಗಿದೆ. ಅಂದ್ರೆ ಯಾವ ಎರಡು ಪದಗಳನ್ನ ಗುಣಿಸಿದ್ರೆ 49a ಸ್ಕ್ವೇರ್ ಪ್ಲಸ್ 70ab ಪ್ಲಸ್ 25b ಸ್ಕ್ವೇರ್ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಿಯಬೇಕಾಗುತ್ತೆ. ಇದೆ ನೋಡಿ 49a ಸ್ಕ್ವೇರ್ ಅನ್ನ ಏನಂತ ಬರೀಬಹುದು. ಇಲ್ಲಿ ಯಾವ ರೀತಿಯ ಸಮೀಕರಣ ಬರುತ್ತಪ್ಪ ಅಂತ ಹೇಳಿದ್ರೆ x ಪ್ಲಸ್ y ಹೋಲ್ ಸ್ಕ್ವೇರ್ ಈ ಒಂದು ರೀತಿಯ ಸಮೀಕರಣ ತಗೊಳ್ತೀನಿ. x ಸ್ಕ್ವೇರ್ ಪ್ಲಸ್ 2xy ಪ್ಲಸ್ y ಸ್ಕ್ವೇರ್ ಇಲ್ಲಿ x plus y whole square is equal to x square plus 2xy plus y square. ಇದು ನೋಡಿ 49a ಸ್ಕ್ವೇರ್ x ಸ್ಕ್ವೇರ್ ಬದಲಾಗಿ 49a ಸ್ಕ್ವೇರ್ ಪ್ಲಸ್ 2xy ಬದಲಾಗಿ 70ab ಇದೆ ಪ್ಲಸ್ y ಸ್ಕ್ವೇರ್ ಬದಲಾಗಿ 25b ಸ್ಕ್ವೇರ್ ಇದೆ. ಇಲ್ಲೇನಾಗಿದೆ x ಗೆ ಸ್ಕ್ವೇರ್ ಇದೆ, x ಗೆ ಸ್ಕ್ವೇರ್ ಇದೆ. ಅದೇ ರೀತಿಯಾಗಿ a ಗೆ ಸ್ಕ್ವೇರ್ ಇದೆ. ಯಾವುದಕ್ಕೆ ಸ್ಕ್ವೇರ್ ಇದೆ? a ಗೆ ಸ್ಕ್ವೇರ್ ಇದೆ. 49 ಕೂಡ ಸ್ಕ್ವೇರ್ ಬರೋ ರೀತಿ ಬರ್ಕೊಳ್ಬೇಕಾಗುತ್ತೆ, ಒಂದು ವರ್ಗ ಸಂಖ್ಯೆ ಬರೋ ರೀತಿ ಬರ್ಕೊಳ್ಬೇಕಾಗುತ್ತೆ. ಹಾಗಾದ್ರೆ 49 ಯಾವ ಸಂಖ್ಯೆ ಒಂದು ವರ್ಗ ಸಂಖ್ಯೆ? 49 ಯಾವ ಸಂಖ್ಯೆ ಒಂದು ವರ್ಗ ಸಂಖ್ಯೆ ಅಂತ ಹೇಳಿದ್ರೆ 7 7 49, ಅದರಿಂದ 7ರ ವರ್ಗ ಸಂಖ್ಯೆ ಆಗುತ್ತೆ. 49a ಸ್ಕ್ವೇರ್ ನ 49a ಸರಿ 7a ಹೋಲ್ ಸ್ಕ್ವೇರ್ ಬರೀಬಹುದು. ನೋಡಿ 7a ಹೋಲ್ ಸ್ಕ್ವೇರ್ ಅರ್ಥ ಏನು? 7a ಎರಡು ನೋಡಿಸ್ಬೇಕು. 7a ಇಂಟು 7a ಅಲ್ಲಿಗೆ 7 ಎಷ್ಟಾಗುತ್ತೆ? 49. a ಇಂಟು ಏನಾಗುತ್ತೆ? a ಸ್ಕ್ವೇರ್. 7a ಹೋಲ್ ಸ್ಕ್ವೇರ್ ಸಿಕ್ಬಿಟ್ಟು 7a ಇಂಟು 7a 49 a ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಇದು ಹಾಗೆ ಇರಲಿ, ಎಷ್ಟಿದ್ದನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ y ಸ್ಕ್ವೇರ್ ಇದೆ, ಇಲ್ಲಿ b ಸ್ಕ್ವೇರ್ ಇದೆ, 25 b ಸ್ಕ್ವೇರ್ ಇದೆ. b ಗೆ ಸ್ಕ್ವೇರ್ ಇದೆ, 25ಕ್ಕೆ ವರ್ಗ ಇಲ್ಲ. ಅದಕ್ಕೆ 25 ವರ್ಗಮೂಲ ಯಾವ ಸಂಖ್ಯೆಯನ್ನ 2 ಸರಿ ಉಳಿಸಿ 25 ಬರ್ದು ತಿಳ್ಕೊಬೇಕಾಗುತ್ತೆ. ಇಲ್ಲಿ 5ರ ವರ್ಗ ಎಷ್ಟು? 25. ಅದರಿಂದ 5b ಹೋಲ್ ಸ್ಕ್ವೇರ್ ಬರೀಬಹುದು. 5b ಹೋಲ್ ಸ್ಕ್ವೇರ್ ನೋಡಿ 5b ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 5b ಇಂಟು 5b ಅದರಲ್ಲಿ ಎಷ್ಟು? 25. b ಇಂಟು b is equal to b ಸ್ಕ್ವೇರ್. into b is equal to b square. 2ಕ್ಕೆ 2 ನೋಡಿ. ಇದನ್ನ ಯಾಕೆ ನಾವು ಮೊದಲಿಗೆ ಬಿಡಿಸಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನಾವು a ಬೆಲೆಯನ್ನ ಮತ್ತು b ಬೆಲೆಯನ್ನ ಕಂಡುಹಿಡಿದುಕೊಂಡ್ರೆ ಇಲ್ಲಿ x ಬೆಲೆಯನ್ನ ಮತ್ತು y ಬೆಲೆಯನ್ನ ಕಂಡುಹಿಡಿದುಕೊಂಡ್ರೆ ಇಲ್ಲಿ 2x ಬೆಲೆ ಇರೋದಕ್ಕೆ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಮೊದಲ ಪದವನ್ನ ಕೊನೆಗೆ ಬರೀತಾ ಇದ್ದೀನಿ. ನೋಡಿ 2ಕ್ಕೆ 2 x ಇರೋ ಕಡೆ ಏನಿದೆ? x ಇರೋ ಕಡೆ ಏನಿದೆ? 7a ಇದೆ. x ರ ಕಡೆ 7a. ಎಷ್ಟು? y ಕಡೆ ಏನಿದೆ? y ಕಡೆ 5b ಇದೆ. 5b ಇದೆ. ಅದರಿಂದ x ರ ಕಡೆ 7a, y ರ ಕಡೆ 5b ಅಂತ ಬರ್ತಾ ಹೋಗ್ಬೋದು. ಈಗ ನೋಡಿ ಇದು ಒಂದು ಸೂತ್ರದ ವಿಸ್ತರಣೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿವಿ. ಇಷ್ಟಕ್ಕೆ ಬದಲಾಗಿ ನಾವು ಈ ಬೆಲೆಗಳನ್ನ x ಬೆಲೆಯನ್ನ ಮತ್ತು y ಬೆಲೆಯನ್ನ ಇಲ್ಲಿಗೆ ಹಾಕಿದ್ರೆ x ರ ಕಡೆ ಏನಿದೆ? 7a ಪ್ಲಸ್ಗೆ ಪ್ಲಸ್ y ರ ಕಡೆ ಎಷ್ಟಿದೆ? 5b ಹೋಲ್ ಸ್ಕ್ವೇರ್. ಈ ರೀತಿಯಾಗಿ ಇದೊಂದು ನಾವು ಫಾರ್ಮುಲಾ ಬರೀಬಹುದು. ನೋಡಿ ಇಷ್ಟಕ್ಕೆ ಬದಲಾಗಿ ಇಲ್ಲಿ ಬಂದಿದ್ದು ಸೂತ್ರ ವಿಸ್ತರಣೆ. ಇದು ವಿಸ್ತರಣೆ ಕೊಟ್ಟಿದ್ದಾರೆ, ಸೂತ್ರ ಮಾಡಬೇಕಾಗುತ್ತೆ. ಅಂದ್ರೆ ಯಾವ ಪದವನ್ನ ಗುಣಿಸಿ ಬರುತ್ತೆ ಅಂತ ಹೇಳಿ ಇದನ್ನ ಏನ್ ಬರೀಬಹುದು ನಾವು? ಮತ್ತೆ ಬಿಡಿಸಿ ಬರ್ರೆ 7a ಪ್ಲಸ್ 5b ಇಂಟು ಸ್ಕ್ವೇರ್ ಇದೆ ಅಲ್ವಾ, ಅದಕ್ಕೋಸ್ಕರ 7a ಪ್ಲಸ್ 5b ಇಂಟು 7a ಪ್ಲಸ್ 5b ಅಂತೇಳಿ ಈ ರೀತಿಯಾಗಿ ಕೊಟ್ಟಿರುವಂತಹ ಒಂದು ಸಮೀಕರಣ ಮಾಡೋದ್ರಲ್ಲಿ ನಾವು ಇಲ್ಲಿ
ನಿತ್ಯ ಸಮೀಕರಣ ಉಪಯೋಗಿಸ್ಬಿಟ್ಟು ಬಿಡಿಸ್ಬೋದು. ವಿದ್ಯಾರ್ಥಿಗಳೀಗ ಇದೇ ರೀತಿಯಾಗಿ ಇನ್ನೊಂದು ಎರಡನೇ ಲೆಕ್ಕ. ಎರಡನೇ ಲೆಕ್ಕ 25/4 x ಸ್ಕ್ವೇರ್ 25/4 x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಬೈ 9 y ಸ್ಕ್ವೇರ್ ಬೈ 9 ಇದೆ ನೋಡಿ. 25/4 x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಬೈ 9 ಈ ಲೆಕ್ಕಕ್ಕೆ ಈ ಒಂದು 5 ಅಂಕೆಯ ಸಮೀಕರಣಗಳಲ್ಲಿ ಯಾವುದನ್ನ ಹಾಕಿದ್ರೆ ಈ ಲೆಕ್ಕಕ್ಕೆ ಅನ್ವಯ ಮಾಡಿದ್ರೆ ಉತ್ತರ ಬರುತ್ತೆ ಅನ್ನೋದನ್ನ ಹೇಳ್ತಾ ಹೋಗೋದು. ನೋಡಿ 25/4 x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಬೈ 9 ಇದಲ್ವಾ, ಇದು ಮೈನಸ್ ಇರೋದ್ರಿಂದ ಎರಡನೇ ನಿತ್ಯ ಸಮೀಕರಣವನ್ನು ಹಾಕಿದ್ರೆ ಲೆಕ್ಕವನ್ನು ನಾವು ಬಿಡಿಸ್ತಾ ಹೋಗ್ಬೋದು. ಎರಡನೇ ಸಮೀಕರಣ ಏನಿದೆ x ಮೈನಸ್ y ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು x ಸ್ಕ್ವೇರ್ ಮೈನಸ್ 2xy ಪ್ಲಸ್ y ಸ್ಕ್ವೇರ್ x ಸ್ಕ್ವೇರ್ ಮೈನಸ್ 2xy ಪ್ಲಸ್ y ಸ್ಕ್ವೇರ್. ಈಗ ನೋಡಿ ಇದನ್ನ ಬಿಡಿಸ್ತಾ ಹೋದ್ರೆ ಇಲ್ಲೇನಾಗಿದೆ ಇಲ್ಲಿ ಸಾರಿ ವಿದ್ಯಾರ್ಥಿಗಳೇ, ಇದನ್ನ ನಾವು ಮೂರನೇ ಒಂದು ನಿತ್ಯ ಸಮೀಕರಣ ಹಾಕ್ತೀನಿ. ಸ್ಕ್ವೇರ್ ಇರೋದ್ರಿಂದ 25/4 x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಬೈ 9 ಇದೆ ಅಲ್ವಾ, ಮೂರನೇ ನಿತ್ಯ ಸಮೀಕರಣ ಹಾಕ್ತೀನಿ. x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು x ಪ್ಲಸ್ y ಇಂಟು x ಮೈನಸ್ y. ಮೂರನೇ ನಿತ್ಯ ಸಮೀಕರಣ ನೋಡಿ, ಇದು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ x ಗೆ ಸ್ಕ್ವೇರ್ y ಸ್ಕ್ವೇರ್ ಬದಲಾಗಿ ಇಲ್ಲೇನಾಗಿದೆ x ಸ್ಕ್ವೇರ್ ಬದಲಾಗಿ 25/4 ಹೋಲ್ ಸ್ಕ್ವೇರ್ ಇದೆ. ಇದನ್ನ ಸ್ಕ್ವೇರ್ ಬರುತ್ತೆ ನೋಡ್ಕೊಬೇಕಾಗತ್ತೆ. ಬಿಡಿಸ್ಕೊಂಡಾಗುತ್ತೆ 25 ವರ್ಗಮೂಲ ಎಷ್ಟು 5 ಬೈ 4 ವರ್ಗಮೂಲ 2 5/2 ಹೋಲ್ ಸ್ಕ್ವೇರ್ ಮೈನಸ್ ಇಲ್ಲಿ y ಬೈ 9 ವರ್ಗಮೂಲ ಎಷ್ಟು 3 y/3 ಹೋಲ್ ಸ್ಕ್ವೇರ್. ಈ ರೀತಿಯಾಗಿ ಮಾಡ್ಕೊಳ್ಬಹುದು. ನೋಡಿ 5/2 x ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 5/2 ಇಂಟು x ಇಂಟು 5/2 ಇಂಟು x. ಇದರಲ್ಲೇ 25 2 4 x ಇಂಟು x ಸ್ಕ್ವೇರ್ ಈ ರೀತಿ ಬರೆಯಬಹುದು. ಈಗ ನೋಡಿ, ಈಗ ಈ ಬೆಲೆಗಳನ್ನು ಸೂತ್ರದಲ್ಲಿರುವಂತಹ x ಗೆ ಮತ್ತು y ಗೆ ಹಾಕಿದಾಗ x ಬೆಲೆ ಎಷ್ಟಿದೆ, ಇದು ಪೂರ್ತಿ x ಬೆಲೆ ಆಗ್ತಾ ಹೋಗುತ್ತೆ. x ಬೆಲೆ 2/5 ಇಂಟು x, y ಬೆಲೆ 3ನೇ y. x ಬೆಲೆ 2/5 ಇಂಟು x, y ಬೆಲೆ 3ನೇ y. ಇಲ್ಲಿ x ಬೆಲೆ 2/5 ಇಂಟು x ಪ್ಲಸ್ y ಬೆಲೆ y/3. ಅದೇ ರೀತಿಯಾಗಿ y ಬೆಲೆ ಸರಿ ಮತ್ತೆ x ಬೆಲೆ 5/2 x, ಇಲ್ಲಿ ಮೈನಸ್ ಇದೆ ಅದರಿಂದ y ಬೆಲೆ ಎಷ್ಟು ಹಾಕ್ಬೋದು y/2 ಈ ರೀತಿಯಾಗಿ ನಾವು 25/4 x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಬೈ 9 ಅನ್ನ ವಿಭಜಿತ ಸಮೀಕರಣಕ್ಕೆ ಹಾಕಿದ್ರೆ 5/2 ಇಂಟು x ಪ್ಲಸ್ y/3 5/2 ಇಂಟು x ಮೈನಸ್ y/3 ಅಂತೇಳಿ ನಾವು ರೀತಿಯಾಗಿ ಬಿಡಿಸ್ಕೊಳ್ಳೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಉಳಿದಂತ ಲೆಕ್ಕಗಳನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ.